ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಇವತ್ತಿನ ರೆಸಿಪಿ ಏನಂದರೆ ಒಂದು ಸ್ವೀಟ್ ಮಾಡಿ ತೋರಿಸೋಣ ಅಂತ. ಏನಪ್ಪ ಅಂದರೆ ನೋಡಿ, ಡ್ರೈ ಕೋಕೋನಟ್ ಇದರಿಂದ ಡ್ರೈ ಕೋಕೋನಟ್ ಪುಡಿಯಿಂದ ಪೌಡರಿಂದ ಒಂದು ಕೋಕೋನಟ್ ಬರ್ಫಿನ ಮಾಡಿ ತೋರಿಸೋಣ ಅಂತ. ಕೊಬ್ಬರಿ ಮಿಠಾಯಿ ಅಂತ ಹೇಳ್ತಾರಲ್ವ, ಸೊ ಅದನ್ನು ಮಾಡಿ ತೋರಿಸೋಣ ಅಂತ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಈ ಪುಡಿನಲ್ಲಿ ಚೆನ್ನಾಗಿ ಬಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀರಿ, ಚೆನ್ನಾಗಿ ಬರಲಿಲ್ಲ ಅಂದರೆ ಶೇರ್ ಮಾಡಲ್ಲ. ಎಷ್ಟು ಬನ್ನಿ ಏನೇನು ಬೇಕು ಅಂತ ಹೇಳಲ್ಲ, ಒಂದೇ ಸಲ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಗೊತ್ತಲ್ಲ ನಿಮಗೆ ಏನು ಮಾಡಬೇಕು ಅಂತ. ದಯವಿಟ್ಟು ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ. ಆಲ್ಮೋಸ್ಟ್ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ 7 ಮಂತ್ಸ್ ಏನೋ ಆಗ್ತಾ ಇದೆ, ಆದ್ರೂ ಬರೀ 73 ಜನ ಸಬ್ಸ್ಕ್ರೈಬರ್ಸ್. ಏನು ಮಾಡೋದು, ನಂದು ಸ್ವಲ್ಪ ತಪ್ಪಿದೆ. ಏನಕ್ಕೆ ಅಂದರೆ ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕಂತೆ. ಬಟ್ ನಾನು ಡೈಲಿ ಒಂದೊಂದು ವೀಡಿಯೋ ನಿಜವಾಗ ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಸೊ ಹಂಗಾಗಿ ನನ್ನ ತಲೆಗೆ ಯಾವಾಗ ಏನು ಐಡಿಯಾ ಬರುತ್ತೋ, ಏನು ಮಾಡಬೇಕು ಅಂತ ಅನ್ನಿಸ್ತಿತ್ತೋ ಆವಾಗ ಮಾಡ್ತಿದ್ದೆ ಅಷ್ಟೇ. ನೋಡೋಣ ಇನ್ನು ಮುಂದೆ ಡೈಲಿ ಒಂದೊಂದು, ಇಲ್ಲ 2 ದಿನಕ್ಕೆ 3 ದಿನಕ್ಕೆ ಒಂದೊಂದು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ವೀಡಿಯೋ ಶುರು ಮಾಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದು ನೀರಿದೆ ಅಲ್ವಾ, ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಇವಾಗ 1-2 ಸ್ಪೂನು ತುಪ್ಪನ ಹಾಕೋಣ. ತುಪ್ಪ ಏನಕ್ಕೆ ಅಂದರೆ ನಾವು ಕೊಬ್ಬರಿನ ಫ್ರೈ ಮಾಡ್ಕೋಬೇಕಲ್ವಾ, ಸೊ ಅದಕ್ಕೆ ತುಪ್ಪ ಹಾಕೋತಿದ್ದೀನಿ. ನೀವು ಉರಿನ ಫುಲ್ ಕಡಿಮೆಲಿ ಇಟ್ಕೋಬೇಕು, ಇಲ್ಲಾಂದರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ನಿಮಗೆ ಕಾಣಿಸ್ತಿದೆ ಅಲ್ವಾ ಕಲರ್ ಸ್ವಲ್ಪ ಚೇಂಜ್ ಆಗಿರೋದು. ನಿಜವಾಗ್ಲೂ ಇದು ಫ್ರೈ ಮಾಡ್ತಿರೋದಕ್ಕೆ ಘಮ ಅಂತಿದೆ ಅದು. ಇವಾಗ ಇದಕ್ಕೆ ಹಾಲನ್ನು ಹಾಕೋತೀವಿ. ಮತ್ತು ಇದ್ರ ಜೊತೆ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದು ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ಸಕ್ಕರೆ ಎಲ್ಲ ಕರಗಿ ಅದು ಸ್ವಲ್ಪ ಅಂಟು ಥರ ಬರುತ್ತೆ ಅಲ್ವಾ, ಸೊ ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಏಲಕ್ಕಿ ಪುಡಿನ ಹಾಕೋಣ. ಮತ್ತು ನೀವು ಇದಕ್ಕೆ ಡ್ರೈ ಫ್ರೂಟ್ ಕೂಡ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಕಾಯಿಸಿರೋ ಹಾಲನ್ನೇ ತೊಗೊಂಡಿರೋದು. ನೀವು ಕಾಯಿಸಿರೋ ಹಾಲೇ ಬೆಸ್ಟ್ ಅಂತ ಅನಿಸುತ್ತೆ. ನೋಡಿ, ಈ ಥರ ಸಾಫ್ಟ್ ಆಗಿದೆ ಅಲ್ವಾ. ಇನ್ನು ಸ್ವಲ್ಪ ಫ್ರೈ ಆಗಬೇಕಿದು. ಆದರೂ ಬೇಗನೆ ತೆಗೆದುಬಿಟ್ರೆ ಅದು ಏನಾಗುತ್ತೆ ಅಂದರೆ ಸ್ವಲ್ಪ ಹಸಿ ಸ್ಮೆಲ್ ಬಂದುಬಿಡುತ್ತೆ. ಸೊ ಹಾಗಾಗಿ ಚೆನ್ನಾಗಿದೆಲ್ಲ ಫ್ರೈ ಆಗಬೇಕು. ನೋಡಿ, ಇವಾಗ ಇದು ಆಗಿದೆ. ಇದನ್ನು ಒಂದು ಸಪ್ರೇಟು ಒಂದು ಪ್ಲೇಟ್ಗೋ ಅಥವಾ ಯಾವುದಾದ್ರೂ ಒಂದಕ್ಕೆ ಇದನ್ನು ಹಾಕೊಳ್ಳೋಣ. ಏನಕ್ಕೆ ಅಂದರೆ ಇದನ್ನು ಪೀಸ್ ಮಾಡ್ಕೋಬೇಕು ಅಲ್ವಾ, ಸೊ ಇದು ಫುಲ್ ಕಂಪ್ಲೀಟ್ ತಣ್ಣಗಾಗಬೇಕು. ಹಾಗಾಗಿ ಬಿಸಿದ್ರಲ್ಲಿ ಅದನ್ನು ಪೀಸ್ ಮಾಡ್ಕೊಳಕ್ಕಾಗಲ್ಲ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋಬೋದು. ನೋಡೋಣ ಹೇಗೆ ಬರುತ್ತೆ ಅಂತ. ನನಗಂತೂ ಗೊತ್ತಿಲ್ಲ. ಇದು ಫುಲ್ ಕಂಪ್ಲೀಟ್ ಕೂಲ್ ಆಗಲಿ, ಇದನ್ನು ಕಟ್ ಮಾಡಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಓಕೆನಾ? ಬನ್ನಿ, ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಅಮ್ಮ ಕಿತ್ತೇ ಹೋಯ್ತದು. ಇದು ಸ್ವಲ್ಪ ಇನ್ನೂ ಗಟ್ಟಿ ಬರಬೇಕು ಅನಿಸುತ್ತೆ. ಫಸ್ಟ್ ಟೈಮ್ ಎಲ್ಲ ಟ್ರೈ ಮಾಡಿರೋದು. ಇರಲಿ, ಅದು ಇನ್ನೂ ಸ್ವಲ್ಪ ಗಟ್ಟಿ ಬರಬೇಕು ಅನಿಸುತ್ತೆ. ಇದು ಅದು ಶೇಪ್ ಎಲ್ಲ ನೀಟಾಗಿ ಬರಬೇಕು ಅಂತಂದರೆ ಸ್ವಲ್ಪ ಗಟ್ಟಿ ಬರಬೇಕು ಅನಿಸುತ್ತೆ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿರೋದಲ್ವಾ, ಸೊ ಅದಕ್ಕೆ ಹಿಂಗಿದೆ. ಇರಲಿ, ನೆಕ್ಸ್ಟ್ ಟೈಮ್ ಸರಿ ಹೋಗುತ್ತೆ. ನೋಡಿ, ಬನ್ನಿ ಇವಾಗ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ನೋಡಿ, ಒಂದು ಸ್ವಲ್ಪ ಶೇಪಲ್ಲಿ ಬಂದೆ. ಏನು ಇದು ಸ್ವಲ್ಪ ಸಾಫ್ಟ್ ಇದೆ, ಇನ್ನು ಸ್ವಲ್ಪ ಗಟ್ಟಿ ಆದರೆ ಶೇಪ್ ಎಲ್ಲ ಚೆನ್ನಾಗಿ ಬರುತ್ತೆ ಕಟ್ ಮಾಡೋದಕ್ಕೆ. ಇರಲಿ, ಬನ್ನಿ ಫಸ್ಟ್ ಟೈಮ್ ಅಲ್ವಾ, ಟೇಸ್ಟ್ ಮಾಡೋಣ. ನಿಜವಾಗ್ಲೂ ಸ್ವೀಟ್ ಕೂಡ ಓಕೆ. ಮತ್ತು ನಾವು ತುಪ್ಪದಲ್ಲಿ ಹುರಿದಿದ್ದೀವಲ್ವಾ, ಆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಏಲಕ್ಕಿ ಪುಡಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಬಟ್ ನನಗೆ ಸ್ವಲ್ಪ ಸಾಫ್ಟ್ ಇದೆ ಅನಿಸುತ್ತೆ, ಅದಕ್ಕೋಸ್ಕರ ಶೇಪ್ ಬಂದಿಲ್ಲ ಅನ್ಕೋತೀನಿ. ಅದರ್ವೈಸ್ ಸೂಪರ್. ಇನ್ನೊಂದ್ಸಲ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.